ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮಾವ ನನಗೇನು ಬೇಜಾರಿಲ್ಲ, ಆಗ್ಲಿಂದ ಹೇಳ್ತಿಲ್ವಾ? ನೀನು ಬೇಜಾರಾಗಲ್ಲ ಅಂತೀಯ ಪಾರು, ಆದ್ರೆ ಈ ಡಾಕ್ಟರ್ ಕ್ಯೂಗೆ ನಿನ್ನ ಟೇಸ್ಟ್ ಮಾಡಿ ಹೇಳ್ತಾವನೆ. ನಂಗೆಲ್ಲ ಸತ್ಯ ಗೊತ್ತಾಗೈತೆ. ಟೆಸ್ಟಾ? ಮಕ್ಕಳು ಡಾಕ್ಟರ್ ಕಿಟ್ನ ತಗೊಂಡು ಬಂದು ಟೆಸ್ಟ್ ಮಾಡಿದೆ ಅಂತಿದ್ಯಲ್ಲ. ಪಾರು, ಇದು ಮಕ್ಕಳಾಡೋ ಆಟ ಸಾಮಾನು ಅಲ್ಲ ಪಾರು. ನನ್ನ ಜೀವಕ್ಕೆ ಜೀವ ಆಗಿರೋ ನನ್ನ ಪಾರು ಚಿಕ್ಕ ವಯಸ್ಸಿಂದ ಆಟ ಆಡ್ತಿದ್ದಿದ್ದು ಟೆಥಸ್ಕೋಪು. ಚಿಕ್ಕ ವಯಸ್ಸಿಂದನೂ ಡಾಕ್ಟರ್ ಆಗಬೇಕು ಅಂತ ಕನ್ಸೋತ್ತವಳು ನೀನು. ಈಗ ಇದಕ್ಕಿದ್ದಂಗೆ ಆಸ್ಪತ್ರೆ ಮಾಡೋಕ್ಕಾಗಿಲ್ಲ ಅಂದರೆ ಏಟ್ ನೋವಾಯ್ತದೆ ಅಂತ ನಂಗೆ ಗೊತ್ತಾಯ್ತದೆ. ಹಂಗಂತ ಹಸುವಿಲ್ಲ ಅಂತ ಇರ್ಬೇಡ ಪಾರು. ಬಾ ಪಾರು. ಮಾವ ನನಗೇನು ಬೇಜಾರಿಲ್ಲ, ಆಗ್ಲಿಂದ ಹೇಳ್ತಿದ್ದೀನಲ್ಲ. ಆದರೂ ನನ್ನ ಚಿಕ್ಕ ವಯಸ್ಸಲ್ಲಿ ಆಡಿರೋ ವಸ್ತುನ ಇಷ್ಟಾದರೂ ಕಾಪಾಡಿದೆ ಅಂದಮೇಲೆ ನನ್ನ ಕನಸು, ನನ್ನ ಜೀವನ ಎಲ್ಲನೂ ನಿನ್ನ ಮಡ್ಲಲ್ಲಿ ಸೇಫಾಗಿ ಇಟ್ಟಿರ್ತೆ ಅಲ್ವಾ ಮಾವ? ನನ್ನ ಬೇಜಾರಾಗಿಲ್ಲ, ಜಸ್ಟ್ ಹಸುವಿಲ್ಲ ಅಷ್ಟೇ. ಪಾರು, ನೀನು ಹಸುವಿಲ್ಲ ಅಂದರೆ ಈ ಮನೆಯಾಗೆ ಇನ್ನೂ 5 ಜನ ಹಾಸ್ಕೊಂಡಿರ್ಬೇಕು. ಬಾ ಸುಮ್ಕೆ. 5 ಹೊಟ್ಟೆನಾ? ಯಾವತ್ತು ಮಾವ? ಬಾ, ನಾ ತೋರಿಸ್ತೀನಿ. ಬಾ ಪಾರು. ಅಯ್ಯೋ ಅಯ್ಯೋ ರಾಮಯ್ಯ, ಏನ್ ಮಾವ ಇದು? ಅಲ್ಲಿ ಕೇಳೋದಲ್ಲ, ಇಲ್ಲಿ ಕೇಳ್ಬೇಕು. ಹಸ್ವಾಗ್ತಿದೆ. ಓ ಅಯ್ಯ, ಅಮ್ಮಯ್ಯ, ಧರ್ಮನೆ ತಾಯಿ ತಂದೆ, ಕಾಸೊಂದ ನೀಡೋ ಶಿವನೇ. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ, ಹಸಿವೆಯನು ತಾಳಲಾರೆ, ಕಾಪಾಡಯ ಹರನೇ ಕಾಪಾಡಯ. ಅನ್ನ ನೀಡವೋ. ಅಯ್ಯೋ, ನೋಡ್ದ ಪಾರು, ನೀ ಹಸ್ಕೊಂಡಿದ್ಯಾ ಅಂತ ಇವ್ರು ಯಾರು ಊಟ ಮಾಡೋಕ್ಕಿಲ್ಲ. ಸಾರಿ ಗರ್ಲ್ಸ್, ವೆರಿ ಸಾರಿ. ನನ್ನಿಂದಾಗಿ ಯಾರು ಹಸ್ಕೊಂಡಿರಬಾರ್ದು. ಸಾರಿ ಸಾರಿ. ಬನ್ನಿ ಊಟ ಮಾಡೋಣ ಎಲ್ಲರೂ. ಅಬ್ಬ, ಇವಾಗ ಸಮಾಧಾನ ಆಯ್ತು. ಮಾವ, ನೀನ್ 5 ಹೊಟ್ಟೆ ಅಂದ ಅಲ್ವಾ? ಇಲ್ಲಿ 3 ಜನ ಇದ್ದಾರೆ. ಅಯ್ಯೋ, ಅದು ಅಭ್ಯಾಸ ಫಲ ಪಾರು. ನಾನು ನಮ್ಮ ಗುಂಡನ್ನು ಸೇರಿಸ್ಕೊಂಡು ಹೇಳ್ಬಿಟ್ಟೆ. ಆದರೆ ಅವಳು ಬಿಡು, ಚೆನ್ನಾಗಿ ಬೇಕಿದ್ದೆಲ್ಲ ಉಣ್ಕೊಂಡು ತಿನ್ಕೊಂಡೆಲ್ಲ ನಿಮ್ದಾಗಿರ್ತಾಳೆ. ಆದ್ರೆ ನಾವೆಲ್ಲಿ ಹಸ್ಕೊಂಡಿದೀವಿ, ಇನ್ನೂ ಡೈಲಾಗ್ ಬರ್ತಿದೆ, ಊಟ ಸಿಗ್ತಿಲ್ಲ. ಸಾರಿ 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 ಗರ್ಲ್ಸ್. ಬನ್ನಿ ಬನ್ನಿ ಎಲ್ಲರೂ ಊಟ ಮಾಡೋಣ. ಮ್ಯಾಮ್, ಈಗ ಸಮಾಧಾನ ಸಿಗ್ತಾ ಮ್ಯಾಮ್? ಓ, ಈ ಸಮಾಧಾನಕ್ಕೆ, ಈ ಖುಷಿಗೆ ಯಾವ ಲೈಸೆನ್ಸು ಬೇಕಾಗಿಲ್ಲ. ಸಂತಾಕ್ ನಟನೆ ಮಾಡ್ತೀಯ ಪಾರು. ಇನ್ನು ನಿನ್ನ ಮನ್ಸೊಳಗೆ ಆ ನೋವು ಹಂಗೆ ಐತೆ, ಅದು ನಂಗೆ ಮಾತ್ರ ಕಾಣ್ತೈತೆ. ತಿನ್ನು ಮಾವ.